ನಾವು ಇವತ್ತು ಸಂತವನ ಚಿನ್ನಪ್ಪನವರ ಪುಣ್ಯಕ್ಷೇತ್ರಕ್ಕೆ ಬಂದೀವಿ. ಇದು ಎಲ್ಲೈತಂದ್ರೆ ಮುದಗಲ್ ತಾಲೂಕು, ರಾಯಚೂರು ಡಿಸ್ಟ್ರಿಕ್ಕು, ಕರ್ನಾಟಕದೊಳಗೆ ಐತಿ. ಐ ಆಮ್ ಸೋ ಎಕ್ಸೈಟೆಡ್. ಯಾವ ಥರ ಬಂದೀವಿ ಅಂದ್ರೆ ಇಲ್ಲಿ ನೋಡಿರಿ, ಯಾವ ಥರ ಸ್ಟೆಪ್ಸ್ನ ಹತ್ಕೊಂಡು ಆ ತುದಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಲ್ಲ. ಸೊ ಇಷ್ಟು ಸ್ಟೆಪ್ಸ್ ಹತ್ತೊತ್ತಿಗೆ ಸಾಕಾಗೋತು ನನಗಂತೂ. ನಮ್ಮ ಪಪ್ಪ ಮಮ್ಮಿ ಎಲ್ಲರೂ ಯಾವ ಥರ ಹತ್ತಿದ್ರು, ವಯಸ್ಸಾದವ್ರು ಯಾವ ಥರ ಹತ್ತಾರೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಅಷ್ಟು ಎತ್ತರದೊಳಗೆ ಐತಿದು. ಇದು ಒಂದು ಚಿಕ್ಕ ಒಂದು ಬಂಡೆ ಮತ್ತು ಒಂದು ಸಣ್ಣ ಒಂದು ಗುಡಿ ಥರ, ಚರ್ಚ್ ಥರ ಮಾಡ್ಯಾರ. ಆಮೇಲೆ ನೋಡ್ತಿದ್ದೀರಲ್ಲ ಯಾವ ಥರ ಹತ್ತಿದ್ದೀವಿ ಅಂತ. ಅದು ಸ್ಟೆಪ್ಸ್ ಕಂಟಿನ್ಯೂಸ್ ಇಲ್ಲ, ಸ್ವಲ್ಪ ನಡಿಬೇಕು ಮತ್ತು ಸ್ಟೆಪ್ಸ್ ಅದಾವು. ಈ ಥರ ಇರೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ. ಆದರೂ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತಲ್ಲ. ಎಕ್ಸೈಟ್ಮೆಂಟ್ ಒಳಗೆ ಹೋಗಿ ಇದು ದೇವಸ್ಥಾನ, ಆ ಚರ್ಚ್ನ ನೋಡಲೇಬೇಕು ಅನ್ನೋ ಒಂದು ಹಠನೂ ಇತ್ತು ನಮಗೆಲ್ಲರಿಗೂ. ಸೊ ಅದಕ್ಕೆ ನೋಡ್ತಿದ್ದೀರಲ್ಲ ಯಾವ ಥರ ಹತ್ತಾಕತ್ತೀವಿ. ಈ ಒಂದು ಕಲ್ಲದಾವಲ್ಲ, ಇವನ್ನೆಲ್ಲ ಸೋಮವಾರ ದಿನದೊಳಗೆ ಏನು ಮಾಡ್ತಿದ್ರು ಜನ ಎಲ್ಲ, ಈವನ್ ಮುದುಕಾದವ್ರು ಸತಿಕರ ತಂದು ಈ ಥರ ಕೂರಕ್ಕಾಗಿರ್ಬೋದು, ಹಿಂಗೆ ಏನಾದರೂ ಒಂದು ಊಟ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು ಅಲ್ಲಿ ಊಟ ಮಾಡೋಕ್ಕಾಗಿರ್ಬೋದು, ವ್ಯವಸ್ಥೆಗಳನ್ನೆಲ್ಲ ಮಾಡ್ಯಾರ. ಈ ಥರ ಸ್ಟೆಪ್ಸ್ ಎಲ್ಲ ಇರಲಿಲ್ಲ ಆವಾಗ. ಈಗ ಒಂದು ರೀಸೆಂಟಾಗಿ ಒಂದು 5-6 ವರ್ಷ ಆಯಿತು ಈ ಥರ ಸ್ಟೆಪ್ಸ್ ಎಲ್ಲ ಮಾಡಿ. ಅಂದರೆ ಜನನ ಕೂಡಿಟ್ಟು ಒಂದೊಂದು ಕಲ್ಲು ತೊಗೊಂಡು ಹೋಗಿ ಮಾಡಿರೋದು. ಇವರ ಸೆಂಟ್ ಪೌಲ್ ಅವರು ಯಾವ ಥರ ನಿಂತು ಇದನ್ನು ಮಾಡ್ತಿದ್ದಾರೆ ನೋಡಿದ್ರೆಲ್ಲ. ನೋಡಿ ಪ್ರೇಯರ್ ಮಾಡ್ತಿದ್ದೀವಿ ನಾವು, ಒಂದು ಒಳ್ಳೇದಾಗಲಿ ಅಂತ ಪ್ರೇಯರ್ ಮಾಡ್ತಿದ್ದೀವಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು. ಸೊ ಇವರು ಸೆಂಟ್ ಪೌಲ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ಆಲ್ಮೋಸ್ಟ್ ಕಾಡು ಗುಡ್ಡ ಈ ಥರ ಒಂದು ಪ್ರದೇಶದೊಳಗೆ ಇವ್ರು ಇರ್ತಿದ್ರು. ಇವರು ಊರೊಳಗಿರೋದು ಭಾಳ ಕಡಿಮೆ, ಕಾಡೊಳಗೆ ಭಾಳ ಇರ್ತಿದ್ರು ಅಂತಂದು ಇಲ್ಲಿಯವ್ರ ನಂಬಿಕೆ ಅದು. ಸೊ ನಾವು ಕೇಳಿರೋ ಪ್ರಕಾರ ಇವರಿಗೆ ಪ್ರಾಣಿ ಪಕ್ಷಿಗಳನ್ನು ಆಹಾರ ಕೊಡ್ತಿದ್ರು ಅನ್ನೋದನ್ನು ನಾವು ಕೇಳೀವಿ. ಮೊದಲೆಲ್ಲ ನಮ್ಮ ಅಜ್ಜ ತಾತ ಅವರೆಲ್ಲ ಹೇಳ್ತಿದ್ರು ಈ ಸ್ಟೋರಿನ. ನೋಡಿ ಇಲ್ಲಿ ಗುಹೆ ಒಳಗೆ ಯಾವ ಥರ ಒಂದು ಪುಟ್ಟ ಒಂದು ಬಾಗಿಲನ್ನು ಮಾಡಿದಾರಂದ್ರೆ, ಒಳಗಡೆ ಹೋಗೋಕ್ಕೂ ಅಷ್ಟು ಕಷ್ಟ, ಆ ಥರ ಒಂದು ಗುಹೆಗಳನ್ನು ಮಾಡಿದ್ದಾರೆ. ಒಳಗೆ ಹೋಗಿ ಫುಲ್ ಬೆವತ್ಬಿಟ್ಟಿದ್ವಿ ನಾವೆಲ್ಲ, ಅಷ್ಟು ಕಷ್ಟ ಆಯಿತು ಒಳಗೆ ಹೋಗೋಕೆ. ನೋಡಿರಿ ಇಲ್ಲಿ ಒಳಗಡೆ ಹೋಗ್ತಿದ್ದೀವಿ, ಯಾವ ಥರ ಒಳಗಡೆ ಒಂದು ಪುಟ್ಟ ದೇವಸ್ಥಾನ, ಪುಟ್ಟ ಚರ್ಚ್ನ ಯಾವ ಥರ ರೆಡಿ ಮಾಡಿದ್ದಾರೆ ನೋಡ್ತಿದ್ದೀರಲ್ಲ. ಅಲ್ಲಿ ಏನು ಮಾಡ್ತಾರಂದ್ರೆ ಊಟಗಳನ್ನು ನೈವೇದ್ಯ ಆಗಿ ಇಡ್ತಾರೆ. ಆಮೇಲೆ ಅಲ್ಲೇ ಅಡುಗೆ ಮಾಡೋದು. ಇಲ್ಲಿ ಒಳಗಡೆ ಅಲ್ಲ, ಹೊರಗಡೆ ಒಂದು ಪ್ಲೇಸ್ ಐತಿ, ಅಲ್ಲಿ ಅಡುಗೆ ಮಾಡಿ ಏನು ಮಾಡ್ತಾರೆ, ಇಲ್ಲಿ ತೊಗೊಂಡು ಬಂದು ನೈವೇದ್ಯ ಇಡ್ತಾರೆ. ಸಿಕ್ಕಾಪಟ್ಟೆ ಮಂಕಿಗಳ ಕಾಟ ಇಲ್ಲಿ, ಯಾಕಂದ್ರೆ ಜನ ತುಂಬ ಬಂದು ಇಲ್ಲಿ ಊಟ ಅದೆಲ್ಲ ಇಡೋದ್ರಿಂದ ಮಂಕಿಗಳಿಗೆ ಸ್ವಲ್ಪ ಆಹಾರನೂ ಸಿಗುತ್ತೆ. ಅದು ಒಂದು ಒಳ್ಳೆ ಕೆಲಸನ ಅಲ್ಲ, ಆಹಾರ ಸಿಗುತ್ತೆ ಪ್ರಾಣಿಗಳಿಗೆ ಊಟ ಹಾಕೋದು. ಇಲ್ಲಿ ತುಂಬ ಪ್ರೇಯರ್ ಮಾಡೋಕೆ ಅಷ್ಟು ಸ್ಪೇಸ್ ಇಲ್ಲದೆ ಹೋದ್ರೂ ಅದ್ರ ಒಳಗಡೆ ಹೋದ ತಕ್ಷಣ ಏನೋ ಒಂಥರ ಸಮಾಧಾನ ಆಯ್ತು ನಮಗೆಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ನ ನಾವು ಅವತ್ತು ವಿಸಿಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಎಲ್ಲ ತುಂಬ ಚರ್ಚ್ಗಳಿಗೆ ಹೋಗಿ ನಾನು, ತಮಿಳ್ನಾಡು ಎಲ್ಲ ಕಡೆ ಹೋದ್ರೂ ಇದು ಒಂಥರ ಈ ಚರ್ಚ್ ತುಂಬ ಪೀಸ್ಫುಲ್ ಆಗಿತ್ತು. ಸೋಮವಾರ ಸ್ಪೆಷಲ್ ಡೇ, ಸೋಮವಾರ ಸಂತ ಚಿನ್ನಪ್ಪನವರ ದಿನ ಆಗಿರೋದ್ರಿಂದ ಏನು ಮಾಡ್ತಾರೆ, ಸೋಮವಾರ ದಿವಸ ತುಂಬ ರಶ್ ಇರುತ್ತೆ. ನಾವು ಅನ್ಫಾರ್ಚುನೇಟ್ಲಿ ಸೋಮವಾರ ದಿವಸನ ಹೋಗಿದ್ವಲ್ಲೇ, ಹಾಗಾಗಿ ತುಂಬ ಒಳ್ಳೆ ಸೀನ್ಸ್ಗಳನ್ನೆಲ್ಲ ನೋಡೋಕೆ ನಮಗೆ ಸಿಕ್ತು. ಇದೆಲ್ಲ ನೋಡಿರಿ, ಮೊದಲೆಲ್ಲ ಈ ಥರ ಇತ್ತು. ಈ ಥರ ಇರೋದ್ರಿಂದ ಅಲ್ಲಿಂದ ಕೆಳಗಡೆಯಿಂದ ನೋಡ್ತಿದ್ದೀರಲ್ಲ ರೋಡ್ ಯಾವ ಥರ ಐತಿ, ಫುಲ್ ಮಣ್ಣಿನ ರೋಡು. ಅಲ್ಲಿಂದ ಮೇಲ್ಗಡೆ ಹತ್ಕೊಂಡು ಬರಬೇಕಿತ್ತು. ಆಮೇಲೆ ಏನು ಮಾಡಿದರು, ಸ್ಟೆಪ್ಸ್ಗಳನ್ನೆಲ್ಲ ಜನರೇ ಕೂಡಿ ರೆಡಿ ಮಾಡಿದರು. ಇಲ್ಲಿ ಏನಾದರೂ ಕೇಳ್ಕೊಂಡ್ರೆ ನೆರವೇರುತ್ತೆ ಅನ್ನೋದು ಅಲ್ಲಿ ಸುತ್ತಮುತ್ತ ಹಳ್ಳಿಯವರ ನಂಬಿಕೆ. ನಾವು ಇದು ಯಾವ ಪ್ಲೇಸ್ ಒಳಗೆ ಐತಂದ್ರೆ ಮುದಗಲ್ ಡಿಸ್ಟ್ರಿಕ್ಟ್, ಮುದಗಲ್ ತಾಲೂಕೊಳಗೆ ಇದೊಂದು ಪ್ಲೇಸ್ ಐತಿ, ರಾಯಚೂರು ಡಿಸ್ಟ್ರಿಕ್ಟು. ಸೊ ಕರ್ನಾಟಕದೊಳಗೆ ಇರುವಂಥ ಪ್ಲೇಸು, ಬೆಸ್ಟ್ ಪ್ಲೇಸ್ ಅಂದರೆ ಇದು. ತುಂಬ ಪೀಸ್ಫುಲ್ ಆಗಿರುವಂಥ ಪ್ಲೇಸು, ಯಾವ ಜನರ ಕಾಟನೂ ಇಲ್ಲ, ಆ ಥರ ಇರುವಂಥ ಪ್ಲೇಸನ್ನು ನಾವು ಹೋಗಿದ್ವಿ. ಸೊ ಅಲ್ಲಿರೋ ಜನ ಹೆಂಗದಾರಂದ್ರೆ ಒಳ್ಳೆ ಜನ, ತುಂಬ ಸಹಾಯ ಮಾಡಿದರು ನಮಗೆ. ಮೇಲ್ಗಡೆ ಇದು ಎಲ್ಲ ರೂಟ್ಗಳನ್ನೆಲ್ಲ ತೋರಿಸಿದ್ರು. ಬರೋಕ್ಕೆ ಸ್ವಲ್ಪ ಕಷ್ಟ ಆಯ್ತು ನಮಗೆ ಹೊರತು, ಮತ್ತು ಯಾವ ತೊಂದರೆನೂ ಆಗಲಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸನ್ನು ನಾವು ಅವತ್ತು ನೋಡಿದ್ದು, ತುಂಬ ಖುಷಿ ಆಯಿತು. ನೀವು ಈ ಪ್ಲೇಸಿಗೆ ಬರ್ರಿ, ವಿಸಿಟ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.